ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಕರ್ನಾಟಕದ ಹಾಟ್ ಟಾಪಿಕ್ ಆಗಿರುವಂಥ ಬೈಕ್ ಟ್ಯಾಕ್ಸಿ ಬ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕರ್ನಾಟಕದ ಹೈಕೋರ್ಟ್ ಏನು ಆದೇಶ ಹೊರಡಿಸಿದೆ ಅಂದರೆ ಬೈಕ್ ಟ್ಯಾಕ್ಸಿಯನ್ನು ಮಾಡುವಂತಿಲ್ಲ ಅಂತ ಆದೇಶವನ್ನು ಹೊರಡಿಸಿದೆ. ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಕೆಲವರಿಗೆ ಕೆಲವೊಂದು ಗೊಂದಲಗಳಿದ್ದಾವೆ. ಅದರಲ್ಲೂ ಆ್ಯಪ್ ಮುಖಾಂತರ ಬುಕ್ ಮಾಡಿದಾಗ ಬೈಕ್ ಟ್ಯಾಕ್ಸಿ ಆಪ್ಷನ್ ಬರುತ್ತಾ ಅಂತ ನೀವು ನೋಡ್ತಾ ಇರ್ಬೋದು. ಬೈಕ್ ಟ್ಯಾಕ್ಸಿ ಆಪ್ಷನ್ ಬರ್ತಾಯಿಲ್ಲ, ಓನ್ಲಿ ಆಟೋ ಮತ್ತು ಕಾರ್ ಆಪ್ಷನ್ ಇದೆ. ಮತ್ತು ಅದರಲ್ಲಿ ಕ್ಲಿಯರಾಗಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಜೂನ್ 16ರಿಂದ 2025 ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ನಾವು ಆಫ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಸೇಮ್ ಕ್ಯಾಪ್ಟನ್ ಆ್ಯಪಲ್ಲೂ ಕೂಡ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಆ್ಯಪ್ ಇಲ್ಲ, ಬೈಕ್ ಟ್ಯಾಕ್ಸಿ ಆಪ್ಷನ್ನು ನಿಮಗೆ ಕೊಟ್ಟಿಲ್ಲ ಅವರು. ಓಕೆನಾ? ಸೇಮ್ ಅದೇ ಥರನೇ ನಿಮಗೆ ಇದರಲ್ಲೂ ಕೂಡ ಊಬರಲ್ಲೂ ಕೂಡ ಸೇಮ್ ಅದೇ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಜೂನ್ 16ರಿಂದ ನಾವು ಎಲ್ಲ ಬೈಕ್ ಟ್ಯಾಕ್ಸಿಯನ್ನು ಸ್ಥಗಿತ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೆ ಊಬರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಜ್ಯ ಸರ್ಕಾರದ ಆದೇಶವನ್ನು ಮತ್ತು ಹೈಕೋರ್ಟ್ನ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು. ಯಾರೂ ಉಲ್ಲಂಘನೆ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಮತ್ತೆ ಕ್ಯಾಪ್ಟನ್ಗಳು ಈ ಬೈಕ್ ಟ್ಯಾಕ್ಸಿಯನ್ನು ಮಾಡಿದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರೆ. ನಿಮ್ಮ ಬೈಕ್ ಸೀಜ್ ಆಗ್ಬೋದು. ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.